ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಹಬ್ಬದ ಹಿಂದಿನ ದಿನದ್ದು ಫ್ರೆಂಡ್ಸ್. ಈ ಹಬ್ಬದಲ್ಲಿ ಏನು ಬಟ್ಟೆನೂ ಹೊಲಿಯೋಕ್ಕಾಗಲಿಲ್ಲ. ಆಲ್ರೆಡಿ ನಾನು ಹಬ್ಬ ನಾಳೆಗೆ ಅಂತ ಒಂದಷ್ಟು ಬ್ಲೌಸ್ಗಳನ್ನ ಕಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸ್ಟಿಚ್ ಮಾಡಿಕೊಡ್ಬೇಕು ಅಂತ. ಆಲ್ರೆಡಿ ಬಂದು ಕೇಳ್ಕೊಂಡು ಹೋಗ್ತಾಯಿದ್ರು 6 ಗಂಟೆಲಿ. ನಾನು ನೈಟ್ ಮಾಡಿ ಬೆಳಗ್ಗೆನೇ ಕೊಡ್ತೀನಿ ಅಂತೆಲ್ಲ ಹೇಳಿದೆ. ಅವ್ರನ್ನೆಲ್ಲ ಕಳಿಸ್ದೆ. ಇದಕ್ಕೆ ಸ್ಟಿಚ್ ಮಾಡ್ತಿದ್ದಂಗೆ ಸೂಜಿ ಬಿಚ್ಕೋತು, ಸೌಂಡ್ ಆಯಿತು. ಎಲ್ಲಿ ಏನಾಯಿತು ಅಂತ ನೋಡೋ ಅಷ್ಟರಲ್ಲಿ ನೋಡಿದ್ರೆ ವೀಲೇ ತಿರುಗ್ತಾ ಇಲ್ಲ. ಏನಾಯಿತು ಅಂತ ಸುತ್ತ ನೋಡ್ತೀನಿ. ಆವಾಗ ನೋಡಿದ್ರೆ ಸೂಜಿ ಬಿಚ್ಕೊಂಡಿದೆ, ಸ್ಟಕ್ ಆಗಿಬಿಟ್ಟಿದೆ, ವೀಲೇ ತಿರುಗ್ತಾ ಇಲ್ಲ. ಏನೇನೋ ಮಾಡಿದೆ ನಾನು, ಬಿಚ್ಚಿ ಎಷ್ಟೆಷ್ಟು ಟ್ರೈ ಮಾಡಿದೆ. ಕೇಸು ಬಾಬಿನ್ ಹಾಕ್ತೀವಲ್ಲ ಅಲ್ಲೆಲ್ಲ ಚೆಕ್ ಮಾಡಿ ಎಳೆದು ಏನೇನೋ ಮಾಡಿದೆ. ಏನು ಮಾಡಿದ್ರು ಆಗೇ ಇಲ್ಲ. ಕೆಲಸ ನೆಲಗೆ ಹೋಯ್ತು. ಹಬ್ಬದ ದಿನದ ಕೆಲಸ ಎಲ್ಲ ಹೋಯ್ತು. ಕೆಲಸನೇ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಆಗಲಿಲ್ಲ. ಮತ್ತೆ ಯೋಚನೆ ಮಾಡಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಅವ್ರು ನೋಡಿದ್ರೆ ಎಲ್ಲ ದೂರ ಇದ್ದೀನಿ ಅಂದರು. ಮತ್ತೆ ಬಂದು ಪಾಪ ಎಲ್ಲ ಬಿಚ್ಚಿ ರೆಡಿ ಟ್ರೈ ಮಾಡಿದ್ರು. ನೋಡಿ, ಇಲ್ಲ ಆಲ್ರೆಡಿ ತೋರಿಸ್ತಾ ಇದ್ದೀನಲ್ಲ, ಎಲ್ಲ ಬಿಚ್ಚಿ ಎಲ್ಲ ನೋಡ್ತಾ ಇದ್ದಾರೆ. ಏನಾಗಿರ್ಬೋದು ಅಂದರೆ ಅವರು ಸಣ್ಣ ಪುಟ್ಟದೆಲ್ಲ ಮಾಡಿಕೊಡ್ತಾರೆ ಅವರೇನೆ. ಮೊನ್ನೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಲ್ಲ, ಬ್ಲೇಡೆಲ್ಲ ಹಾಕ್ಕೊಡೋದು ಅವರೇನೆ. ಅದು ರೆಗ್ಯುಲರಾಗಿ ಆಗ್ತಾ ಇರುತ್ತೆ. ಇದು ಯಾವತ್ತು ಅದು ಈ ಥರ ಹಬ್ಬ ನಾಳೆ ಅಂತ ಈ ಥರ ಆಗಿದ್ದು ಯಾವಾಗಲೂ ಇಲ್ಲ. ಆಗಿದ್ರೂ ರೆಡಿ ಮಾಡಿ ಕೊಟ್ಬಿಡ್ತಿದ್ರು. ಆದರೆ ನಂದಂತೂ ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ, ಹಬ್ಬಗಳ ಟೈಮಲ್ಲಿ ಈ ಮಿಷಿನು ಈ ಥರ ನಮಗೆ ಕೈ ಕೊಡುತ್ತೆ. ಇದೇ ಫಸ್ಟ್ ಏನಲ್ಲ, ನನಗೆ ಹಬ್ಬಗಳ ಟೈಮಲ್ಲಿ ಸುಮಾರು ಸಲ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆದರೆ ರೆಡಿ ಮಾಡಿಸಿ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೆ. ಇಲ್ಲ ಇನ್ನೊಂದು ಮಿಷಿನ್ ಇದ್ದರೆ ಅವ್ರು ಸ್ಟಿಚ್ ಮಾಡ್ತಿದ್ದೆ. ಮೊನ್ನೆ ಈ ಮಿಷಿನ್ಗೋಸ್ಕರ ಆ ಮಿಷಿನ್ದೆಲ್ಲ ತೆಗ್ದು ಇದಕ್ಕೆ ಹಾಕಿದ್ದೆ, ವೀಲ್ನ. ಹಂಗಾಗಿ ಅದು ರಿಪೇರಿ ಇದೆ. ಈಗ ತುಂಬಾ ಬೇಜಾರಾಯಿತು. ಕೆಲಸನೇ ಮಾಡಿಲ್ಲ, ಹಬ್ಬದ ಕೆಲಸನೇ ಆಗಿಲ್ಲ. ಪಾಪ ಎಲ್ರಿಗೂ ಮೆಸೇಜ್ ಹಾಕ್ತೆ, ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಮೆಸೇಜ್ ಮಾಡಿ ಮಿಷಿನ್ ರಿಪೇರಿ ಆಗಿಬಿಟ್ಟಿದೆ, ಕೊಡ್ತೀನಿ, ಇಲ್ಲ ಆಗಲ್ಲ ಕೊಡೋಕ್ಕೆ, ಹಬ್ಬಕ್ಕಂತೂ ನಂಬ್ಕೋಬೇಡಿ ಅನ್ನೋ ರೀತಿ ಹೇಳಿದೆ ನಾನು. ಏಕೆಂದರೆ ಹಬ್ಬಕ್ಕೆ ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾರಲ್ವ, ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ, ಇದೇ ಸೀರೆ ಉಟ್ಕೊಳ್ಳೋಣ ಅಂತ. ಆಮೇಲೆ ನಮ್ಮ ತಂಗಿದು, ನಮ್ಮ ಚಿಕ್ಕಮ್ಮಂದು, ನಂದು ಯಾರ್ದು ಹೊಲಿಯೋಕ್ಕಾಗಲಿಲ್ಲ. ತುಂಬಾ ಬೇಜಾರಾಯಿತು. ಕಣ್ಣಲ್ಲಿ ನೀರು ಬರೋ ಥರನೇ ಆಗ್ಬಿಟ್ಟಿತ್ತು. ಯಾಕೆ ಈ ಥರ ಹಬ್ಬದಲ್ಲೇ ಆಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಕೆಲಸ ಎಲ್ಲ ಹೋಯ್ತು. ನಿಜವಾಗ್ಲೂ ಒಂದು ದೃಷ್ಟಿ ಆಗುತ್ತೆ ಅಂತಾರಲ್ಲ, ಎಷ್ಟೊತ್ತಲ್ಲೂ ಹೊಲಿತಾ ಇರ್ತೀಯ ಅಂತ ಇರ್ತಾರೆ ಜನ. ನೋಡಿ, ಈ ಥರ ಹಬ್ಬದ ಟೈಮಲ್ಲೇ ನೋಡಿ ಸ್ಟಕ್ ಆಗಿಬಿಟ್ಟಿದೆ, ವೀಲ್ ತಿರುಗ್ತಾನೆ ಇಲ್ಲ. ಆ ಕಡೆನೂ ಹೋಗ್ತಾಯಿಲ್ಲ, ಈ ಕಡೆನೂ ಹೋಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಮನೆಯವ್ರು ನೋಡುವಷ್ಟು ನೋಡಿ ಕೊನೆಗೆ ಇಲ್ಲ ಅಲ್ಲೇ ತೊಗೊಂಡೋಗಿ ಕೊಡೋಣ ಬಿಡು ಅಂತ ಅಂದರು. ಹಂಗೆ ಈ ಮೋಟ್ರೂ ಯಾಕೋ ಇನ್ನೊಂದು ಮಿಷಿನ್ದು, ಹಂಗಾಗಿ ಅದು ಯಾಕೋ ಕೆಲಸ ಮಾಡ್ತಿರ್ಲಿಲ್ಲ, ಆಫ್ ಆಗಿತ್ತು. ಅದನ್ನು ರೆಡಿ ಬನ್ನಿ ಅಂತ ಹೇಳಿದೆ. ಅಕಸ್ಮಾತ್ ಈ ಮಿಷಿನ್ಗಾದರೆ ನನ್ನ ಮಗ ಬಂದಾಗ ಹೋದಾಗ ಸ್ಟಿಚಿಂಗ್ ಮಾಡಿಸ್ಬೋದು, ಫಾಲ್ಸ್ ಗಿಲ್ಸ್ ಹಾಕ್ಸ್ಬೋದು, ಸಣ್ಣ ಪುಟ್ಟವಾದರೂ ಸ್ಟಿಚಿಂಗ್ ಮಾಡಿಸ್ಬೋದಲ್ಲ ಅಂದ್ಬಿಟ್ಟು ಹೇಳಿದ್ದೆ. ಸರಿ ಆಯಿತು, ತೊಗೊಂಡೋಗಿ ಕೊಡೋಣ ಅಂತ ಹೇಳಿದ್ರು. ಇನ್ನು ಹಬ್ಬದ ದಿನ ರಜೆ ಇರುತ್ತೆ, ಯಾರೂ ರೆಡಿ ಮಾಡಿಕೊಡಲ್ಲ. ಹಬ್ಬದ ದಿನ ಅಷ್ಟೇ. ಹಬ್ಬ ಅದು ನಾಳೆ ಕೊಟ್ಟು ಆಮೇಲೆ ಅದ್ರ ನಾಳೆಗೆ ನೆನ್ನೆ ಕೊಟ್ಟಿದ್ದಿದ್ದು. ಆ್ಯಕ್ಚುಲಿ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನೆನ್ನೆ ಕೊಟ್ಟಿದ್ದು ಮಿಷಿನ್ ಇದು. ನೆನ್ನೆ ಕೊಟ್ಟು ಬಂದ ಮೇಲೆ 1 ಬ್ಲೌಸ್ 2 ಬ್ಲೌಸ್ಟು ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಆದರೆ ಹಬ್ಬಗಳ ಟೈಮಲ್ಲಿ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ನೋಡಿ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಹಬ್ಬದ ಟೈಮಲ್ಲೇ ನಮಗೆ ಕೆಲಸ ಇರೋದು. ನಾನು ದಿನ ವಾರ ಫುಲ್ಲು ನೈಟ್ ಡ್ಯೂಟಿ ಮಾಡ್ಕೊಬಂದೆ. ಈ ಭಾನುವಾರ ನಾಳೆ ಹಬ್ಬ ಅನ್ನುವಾಗ ಇವತ್ತು ಇಷ್ಟೆಲ್ಲನೂ ಹೊಲ್ದು ಕೊಟ್ಬಿಡ್ಬೇಕು ಅನ್ನೋದು ಪ್ಲಾನ್ ಹಾಕ್ಕೊಂಡಿದ್ದೆ. ಇದ್ದಕ್ಕಿದ್ದಂಗೆ ಸೂಜಿ ಬಿಚ್ಕೊಂಡು ಸ್ಟಕ್ ಆಯಿತು. ನೋಡಿ ಎಷ್ಟು ಟೈಮ್ ಕೆಟ್ಟಿರುತ್ತೆ ಅಂದರೆ ಹೇಳೋಕ್ಕೆ